ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾನು ನಿಮ್ಮ ಅಶೋಕ್ ಸರ್, ನಿರ್ದೇಶಕರು ಆರ್ಯಭಟ್ಟ ಕರಿಯರ್ ಅಕಾಡೆಮಿ ವಿಜಯಪುರ. ಇವತ್ತು ದಿವಸ ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಬರುವಂತ ಅತಿ ಉಪಯುಕ್ತವಾದಂತಹ ಒಂದು ಪ್ರಚಲಿತ ಘಟನೆಯನ್ನ ತಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮುಂಚೆ ತಮ್ಮ ಹೆಮ್ಮೆಯ ಆರ್ಯಭಟ್ಟ ಸಂಸ್ಥೆಯಿಂದ ಇದೇ ಸೆಪ್ಟೆಂಬರ್ 1ರಿಂದ ಎಸ್ಎಸ್ಸಿ, ಜಿಡಿ, ಬಿಎಸ್ಎಫ್, ಕಾನ್ಸ್ಟೇಬಲ್ ಮುಂತಾದ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಶೀಘ್ರದಲ್ಲೇ ಹಲವಾರು ಸೆಂಟ್ರಲ್ ಹುದ್ದೆಗಳನ್ನ ನೋಟಿಫಿಕೇಶನ್ ಆಗ್ತವೆ. ಅದರ ಉದ್ದೇಶ ಇಟ್ಟುಕೊಂಡು ಲಿಖಿತ ಒಂದು ಪರೀಕ್ಷೆಯೊಂದಿಗೆ ಭಗವಂತ ಸರ್ ಅವರ ನೇತೃತ್ವದಲ್ಲಿ ದೈಹಿಕವಾಗಿ ಒಂದು ತರಬೇತಿಯನ್ನು ಕೂಡ ತಮ್ಮ ಹೆಮ್ಮೆಯ ಆರ್ಯಭಟ್ಟ ಸಂಸ್ಥೆಯಿಂದ ಪ್ರಾರಂಭಿಸಲಾಗಿದೆ. ಆಸಕ್ತಿ ಇದ್ದವರು ಅಥವಾ ತಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನ ತಿಳಿಸಬೇಕಾಗಿ ಕೇಳ್ಕೊಳ್ಳುತ್ತಾ ಈ ಒಂದು ಪ್ರಚಲಿತ ಘಟನೆ ನೋಡ್ಕೊಳ್ಳೋಣ. ನೋಡಿ, ಗಂಭೀರ ಸೇತುವೆ ಈ ಕೆಳಗಿನ ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆ? ಇದು ಬಹಳ ಒಂದು ಇಂಪಾರ್ಟೆಂಟ್ ಪ್ರಚಲಿತ ಘಟನೆ. ಯಾಕಂದ್ರೆ ಇದು ಯಾಕೆ ಕೇಳ್ತಾರೆ ಅಂದ್ರೆ, ಇದು ಇತ್ತೀಚೆಗೆ ಜುಲೈ 9, ನೋಡಿ ಇದು ಇತ್ತೀಚೆಗೆ ಜುಲೈ 9, 2025ರಿಂದ ಈ ಒಂದು ದುರಂತ ಘಟನೆ ನಡೆಯಿತು. ಯಾವುದು? ಗಂಭೀರ ಸೇತುವೆ ಒಂದು ದುರಂತ ಘಟನೆ ನಡೆಯಿತು. ಅದಕ್ಕೆ ಈ ಪ್ರಶ್ನೆ ಕೇಳಬಹುದು. ಯಾಕಂದ್ರೆ ಈ ಸೇತುವೆ ಯಾವ ನದಿಗೆ ನಿರ್ಮಿಸಲಾಗಿದೆ ಮೊದಲು ನೋಡೋಣ. ಯಾವ ನದಿಯಪ್ಪ ಅಂದ್ರೆ ಮಹಿಸಾಗರ ನದಿ. ನೋಡಿ, ಮಹಿಸಾಗರ ನದಿ ಅಂದ್ರೆ ಒಂದೇ, ಮಹಿ ನದಿ ಅಂದ್ರೆ ಒಂದೇ, ಅಥವಾ ಮಾಹಿ ನದಿ ಕೂಡ ಕರೀತಾರೆ. ಹಾಗಾದ್ರೆ ಈ ಒಂದು ಗಂಭೀರ ಸೇತುವೆಯನ್ನ ಯಾವ ನದಿಗೆ ನಿರ್ಮಿಸಲಾಗಿದೆ ಅಂದ್ರೆ ಮಹಿಸಾಗರ ನದಿಗೆ. ಇದು ಎಲ್ಲಿ ನಿರ್ಮಿಸಲಾಗಿದೆ ಅಂದ್ರೆ ಗುಜರಾತ್ ರಾಜ್ಯದಲ್ಲಿ. ಹಾಗಾದ್ರೆ ಈ ಮಹಿಸಾಗರ ನದಿಯ ದಡದ ಮೇಲೆ ಕಟ್ಟಿರ್ತಕ್ಕಂಥ ಒಂದು ಸೇತುವೆ, ಸ್ಕ್ಯಾಬ್ ಅಂದ್ರೆ 2 ಕಂಬಗಳ ನಡುವೆ ಇರತಕ್ಕಂಥ 10 ರಿಂದ 15 ಮೀಟರ್ ಒಂದು ಸೇತುವೆ ಅಂದ್ರೆ ಕುಸಿದು ಬಿತ್ತು. ಸುಮಾರು ವಾಹನಗಳು ಆ ನದಿ ಒಳಗಿದ್ದು ಸುಮಾರು 2 ಮಕ್ಕಳು ಸೇರಿದಂತ ಒಂದು 11 ಜನ ಈ ದುರಂತದಲ್ಲಿ ಸಾವಿಗೀಡಾದರು. ಹಾಗಾದ್ರೆ ಈ ಸೇತುವೆ ಗುಜರಾತ್ನ ಯಾವ ಜಿಲ್ಲೆಯಲ್ಲಿ ಇದು ನಿರ್ಮಿಸಲಾಗಿದೆ ಅಂದ್ರೆ ಗುಜರಾತಿನ ವಡೋದರ ಜಿಲ್ಲೆಯಲ್ಲಿ. ಇದನ್ನು ಸ್ಥಾಪಿಸಲಾಗಿದೆ. ಹಾಗಾದ್ರೆ ಗುಜರಾತಿನ ವಡೋದರ ಮತ್ತು ಆನಂದ ಜಿಲ್ಲೆಯನ್ನ ಸಂಪರ್ಕಿಸತಕ್ಕಂಥ ಪ್ರಮುಖ ಸೇತುವೆ ಯಾವುದಪ್ಪ ಅಂದ್ರೆ ಗಂಭೀರ ಸೇತುವೆ. ಹಾಗಾದ್ರೆ ಇದು ಇನ್ನೊಂದು ಕೂಡ ಹೇಳ್ಬೋದು, ಇದು ಸೆಂಟ್ರಲ್ ಗುಜರಾತ್ ಮತ್ತು ಸೌರಾಷ್ಟ್ರ ಭಾಗಗಳನ್ನ ಕೂಡಿಸ್ತಕ್ಕಂಥ ಒಂದು ಪ್ರಮುಖ ಸೇತುವೆ. ಇದು ಗಂಭೀರ ಸೇತುವೆ ಮಹಿಸಾಗರ ನದಿಗೆ ಇದನ್ನು ಕಟ್ಟಲಾಗಿದೆ. ಇದು ಟೋಟಲ್ ಉದ್ದ, ಸೇತುವೆ ಉದ್ದ ಎಷ್ಟು ಅಂದ್ರೆ 900 ಮೀಟರ್. ಹೌದಾ? ಹಾಗಾದ್ರೆ ಈ ಗಂಭೀರ ಸೇತುವೆ ಏನು ಮಹಿಸಾಗರ ನದಿ ನಿರ್ಮಿಸಲಾಗಿದೆ. ಈ ಮಾಹಿ ನದಿ ಅಥವಾ ಒಂದು ಮಹಿಸಾಗರ ನದಿ ಬಗ್ಗೆ ತಾವು ಮಾಹಿತಿ ಇರಬೇಕು. ಈ ಮಾಹಿ ನದಿ ಎಲ್ಲಿ ಹೋಗ್ತದೆ ಅಂದ್ರೆ ಮಧ್ಯಪ್ರದೇಶದ ವಿಂಧ್ಯ ಪರ್ವತ ಶ್ರೇಣಿಯಲ್ಲಿ ಉಗಮವಾಗಿ ಆ ಮಧ್ಯಪ್ರದೇಶ ಆದ ನಂತರ ರಾಜಸ್ಥಾನಕ್ಕೆ ಬಂದು ಮತ್ತೆ ಗುಜರಾತ್ನಲ್ಲಿ ಕ್ಯಾಂಬತ್ ಕೊಲ್ಲಿ ಅಂತಕ್ಕಂಥಲ್ಲಿ ಇದು ಏನ್ ಮಾಡ್ತಪ್ಪ ಅಂದ್ರೆ ಅರಬ್ಬಿ ಸಮುದ್ರವನ್ನ ಸೇರ್ತದೆ. ಅಂದ್ರೆ ಈ ಒಂದು ಮಹಿಸಾಗರ ನದಿ 3 ರಾಜ್ಯಗಳಲ್ಲಿ ಇದರ ಜಲನಯನ ಪ್ರದೇಶ ಯಾವುದು? ಒಂದು ಮಧ್ಯಪ್ರದೇಶ, ಒಂದು ರಾಜಸ್ಥಾನ, ಇನ್ನೊಂದು ಯಾವ್ದಂದ್ರೆ ಗುಜರಾತ್. ಹೀಗೆ ಈ ಒಂದು ಮಾಹಿ ನದಿ ಗೊತ್ತಿಲ್ಲ, ಇಂಪಾರ್ಟೆಂಟ್. ಇದು 23 ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನ 2 ಬಾರಿ ದಾಟುವಂತ ನದಿ ಯಾವ್ದಂದ್ರೆ ಇದೇ ಮಹಿಸಾಗರ ಅಥವಾ ಮಾಹಿ ನದಿ. ಗೊತ್ತಿರಲಿ, ಹೆಂಗ ಸಮಭಾಜಕ ವೃತ್ತವನ್ನ 2 ಬಾರಿ ದಾಟುವ ನದಿ ಯಾವ್ದಂದ್ರೆ ಕಾಂಗೋ ಅಥವಾ ಜೈಲ ನದಿ ಕರಿತು. ಹಾಗೆ 23 ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನು ದಾಟುವ ನದಿ ಯಾವ್ದಪ್ಪ ಅಂದ್ರೆ ಮಾಹಿ ನದಿ ಅಥವಾ ಮಹಿಸಾಗರ ನದಿ. ಅದು ಇತ್ತೀಚೆಗೆ ಏನು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಇಂಥ ಪ್ರಚಲಿತ ಘಟನೆಗಳನ್ನ ತಾವು ಮತ್ತೆ ಚರ್ಚೆ ಮಾಡ್ತೀನಿ. ಒಳ್ಳೆಯದಾಗಲಿ.